3 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಸಾಗುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವು ಈಗ ವಿಶ್ವದ ಅತ್ಯಂತ ದೀರ್ಘ ಮತ್ತು ಭೀಕರ ಸಂಘರ್ಷಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದು, ಸಾವಿರಾರು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಲವು ಬಾರಿ ಯುದ್ಧ ವಿರಾಮ ಮತ್ತು ಶಾಂತಿ ಮಾತುಕತೆಗಳ ಪ್ರಯತ್ನ ನಡೆದರೂ ಕೂಡ ಈ ಸಂಘರ್ಷ ಇನ್ನೂ ಅಂತ್ಯ ಕಂಡಿಲ್ಲ. ಹಾಗಾದ್ರೆ ರಷ್ಯಾ ಉಕ್ರೇನ್ ಯುದ್ಧ ಯಾಕೆ ನಿಲ್ತಿಲ್ಲ? ಎಲ್ಲಿವೆ ಅದರ ಪ್ರಮುಖ 5 ಕಾರಣಗಳು? ಮೊದಲ ಕಾರಣ, ಭೂಪ್ರದೇಶದ ವಿವಾದ. ರಷ್ಯಾ ಕ್ರಿಮಿಯಾ ಸೇರಿದಂತೆ ಉಕ್ರೇನ್ನ ಹಲವು ಪ್ರದೇಶಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದು, ಅವುಗಳ ಮೇಲೆ ತನ್ನ ಹಕ್ಕು ಇದೆ ಅಂತ ಹೇಳ್ತಾ ಇದೆ. ಆದರೆ ಉಕ್ರೇನ್ ತನ್ನ ಕಳೆದು ಹೋದಂತಹ ಪ್ರತಿಯೊಂದು ಇಂಚು ಭೂಮಿಯನ್ನ ಕ್ರಿಮಿಯಾ ಸೇರಿದಂತೆ ಮರಳಿ ಪಡೆಯಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನ ಹೊಂದಿದೆ. ಎರಡೂ ದೇಶಗಳು ತಮ್ಮ ನಿಲುವಿನಿಂದ ಹಿಂದೆ ಸರಿಯಲು ಸಿದ್ಧವಿಲ್ಲ. ಎರಡನೇ ಕಾರಣ, ನ್ಯಾಟೋ ಸದಸ್ಯತ್ವದ ಪ್ರಶ್ನೆ. ಉಕ್ರೇನ್ ನ್ಯಾಟೋ ಸೇನಾ ಒಕ್ಕೂಟಕ್ಕೆ ಸೇರುವಂತ ಪ್ರಯತ್ನವನ್ನ ರಷ್ಯಾ ತನ್ನ ರಾಷ್ಟ್ರೀಯ ಭದ್ರತೆಗೆ ನೇರ ಅಪಾಯವೆಂದು ಪರಿಗಣಿಸ್ತಾ ಇದೆ. ಮೂರನೇ ಕಾರಣ, ಶಾಂತಿ ಮಾತುಕತೆಗಳ ವಿಫಲತೆ. ಹಲವು ಬಾರಿ ಸಂಧಾನದ ಪ್ರಯತ್ನ ನಡೆದರೂ ಕೂಡ ಪ್ರಮುಖ ಷರತ್ತುಗಳಲ್ಲಿ ಒಮ್ಮತ ಮೂಡದ ಕಾರಣ ಯುದ್ಧ ವಿರಾಮ ಸಾಧ್ಯವಾಗಿಲ್ಲ. ನಾಲ್ಕನೇ ಕಾರಣ, ವಿದೇಶಿ ಬೆಂಬಲ. ಅಮೆರಿಕ ಮತ್ತು ಯುರೋಪಿನ ಹಲವು ರಾಷ್ಟ್ರಗಳು ಉಕ್ರೇನ್ಗೆ ಶಸ್ತ್ರಾಸ್ತ್ರ, ಆರ್ಥಿಕ ನೆರವು ಹಾಗೂ ಸೇನಾ ಸಹಕಾರವನ್ನ ನೀಡ್ತಾ ಇವೆ. ಮತ್ತೊಂದೆಡೆ ರಷ್ಯಾ ತನ್ನ ಸೇನಾ ಸಾಮರ್ಥ್ಯವನ್ನ ನಿರಂತರವಾಗಿ ಬಲಪಡಿಸ್ತಾ ಇದೆ. ಐದನೇ ಕಾರಣ, ಜಾಗತಿಕ ರಾಜಕೀಯ ಮತ್ತು ಭದ್ರತಾ ಹಿತಾಸಕ್ತಿಗಳು. ಈ ಯುದ್ಧ ಕೇವಲ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷವಲ್ಲ, ವಿಶ್ವದ ಪ್ರಮುಖ ಶಕ್ತಿಗಳ ಪ್ರಭಾವ, ಭದ್ರತೆ ಮತ್ತು ಭೂ ರಾಜಕೀಯ ಲೆಕ್ಕಾಚಾರಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇವೆ. ಹೀಗಾಗಿ ಭೂಪ್ರದೇಶದ ಹಕ್ಕು, ನ್ಯಾಟೋ ವಿವಾದ, ವಿಫಲ ಶಾಂತಿ ಮಾತುಕತೆಗಳು, ವಿದೇಶಿ ಬೆಂಬಲ ಮತ್ತು ಜಾಗತಿಕ ರಾಜಕೀಯ ಹಿತಾಸಕ್ತಿಗಳೇ ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಮುಂದುವರಿಯಲು ಪ್ರಮುಖ ಕಾರಣಗಳಾಗಿವೆ. ಯುದ್ಧ ಯಾವಾಗ ಅಂತ್ಯವಾಗ್ತದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇನ್ನೂ ಸ್ಪಷ್ಟವಾಗಿಲ್ಲ.